ದೇವ್ರೇ, ಈ ಕಾಲು ಮುರ್ಕೊಂಡು ಬಿದ್ದಿರೋದು ಯಾತ್ಕೋ ಬೇಡ. ಅತ್ತಿಯರ ಇನ್ನೂ ಕಾಲು ಆರಾಮಾಗಿಲ್ಲ? ಛೇ, ನಂಗಂತರೂ ಅಲ್ಲಿ ಹೋದ್ರು ನಿಮ್ಮದೇ ಚಿಂತೆ, ಒಂಥರ ಬೇಜಾರಾತತ್ತಿಯರ. ಅಲ್ಲ, ಮೊನ್ನೆ ಏನೋ ಹೊಟ್ಟಿನೂ ಗ್ಯಾಸ್ ಆಗಿ ಯಾಕೆ ಭಾಳ ತ್ರಾಸಾಗಿತ್ತಂತಲ್ಲ? ಅಯ್ಯೋ 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 ಮಿಟ್ಟಕ್ಲಾಡಿ, ಎಷ್ಟು ನಾಟಕ ಮಾಡ್ತಿ ಅಂದ್ರೆ, ಅಲ್ಲ ನಿನ್ನ ಪರ ವಹಿಸ್ಕೊಂಡು ನಾನು ಹೋಗಿ ಹೋಗಿ ಮಾತಾಡ್ತೇನಲ್ಲ ನಾನು. ಅಯ್ಯಯ್ಯ, ನಾಟಕ ಮಾಡ್ಬೇಕು ಮನುಷ್ಯ, ಮಾಡಷ್ಟು ಮಾಡ್ಬೇಕು. ನಮ್ಮ ಥರ ಅಂತೇಳಿ ಬಾಯಿಗೆ ಬಂದಿದ್ದ ಮಾಡೋದಲ್ಲ. 4-5 ದಿನ ಟ್ರಿಪ್ ಅಡ್ಡಾಡಕ್ಕೆ ಹೋಗಿ ಮತ್ತು 4-5 ದಿನ ಮುಂಚೆ ನಿಮ್ಮ ತವ್ರ ಮನೆಗೆ ಹೋಗಿ ನಿನಗೆ ಇವತ್ತಿನವ್ರಿಗೆ ಹತ್ತಿದೇನು ಅನ್ನೋದು ಖಬರಿಲ್ಲ. ಫೋನ್ ಮಾಡಿದ್ರೆ ನನ್ನ ಮಗ ಮತ್ತೆ ಬರೋಕ್ಕಾಗಲ್ಲ, ನಾ ಇಲ್ಲಿ ಹೊಂಟೇನಿ ಅಂತ ಹೇಳಿ ಈಗೂ ಬರೋಕೆ ಇದ್ದಿದ್ದಿಲ್ಲ ನೀನು. ಏನು ಫೋನ್ ಮಾಡಿ ಬೈದೆ ಅಂತ ಬಂದು ಟ್ರಿಪ್ ಮುಗಿಸ್ಕೊಂಡು ಬಂದು 2 ದಿನ ಆದರೂ ಇಲ್ಲಿಗೆ ಬರ್ಬೇಕು ಅನ್ನೋದು ಯೋಚನೆ ಇಲ್ಲ ನಿನಗೆ. ಅಲ್ಲ, ಎದಕ್ಕೆ ನಾಟಕ ಮಾಡ್ತೀನಿ ನೀನು? ಅತ್ತಿ ಬರ್ಬೇಕು ಅಂದೆ ನಾನು. ಅದೇನಾಯ್ತು ಗೊತ್ತನ, ನಾನು ಟ್ರಿಪ್ ಎಲ್ಲ ಮುಗಿಸ್ಕೊಂಬಂದ್ವಿ. ನಮ್ಮವ್ಗ ನೀರು ಚೇಂಜ್ ಆಗಿದ್ದಕ್ಕೋ ಏನೋ ಗೊತ್ತಿಲ್ಲ, ವಿಪರೀತ ನೆಗಡಿ ಅಂದ್ರೆ ನೆಗಡಿ, ಜ್ವರ ಬಂದ್ಬಿಡ್ತು ಪಾಪ. ಅದಕ್ಕೆ ಇರುವ 1-2 ದಿನ ಇದ್ದೋಗು, ನನಗೆ ಎದ್ದೇಳಕ್ಕೆ ಸಾಧ್ಯ ಇಲ್ಲ ಅಂದ್ಲು. ನಿಮ್ಮವ್ಗೆ ಜ್ವರ ಬಂತು ಅಂತ ನೀ ಹೇಳ್ತಿ, ನನ್ನಂತೇಳಿ ಇದೆಲ್ಲ ಹೇಳ್ಬೇಡ, ನಾನು ನಂಬೋದೇ ಇಲ್ಲ ಅಂತ ತಿಳ್ಕೊಂಬಿಡ. ಆ ಲಕ್ಷ್ಮಿ ಸುಮ್ಮನೆ ಅಕ್ಕಿ ಇದ್ರಿಗೆ ನಾ ಅನ್ನಲ್ಲ, ಆದ್ರೆ ನಿನಗೆ ಹೇಳ್ತೀನಿ ಕೇಳ. ಆ ಲಕ್ಷ್ಮಿ ಅವ್ರವ್ವಾರು ಹೋಳಿಗೆ ಮಾಡೇನು ಸಿಕ್ಕಣಿ ಮಾಡೇನು ಬರೀ ಉಂಡೋಗ ಅಂತ ಕರೆದ್ರೆ ಗಂಡ ಹೆಂಡತಿ ಹೋಗಲಿಲ್ಲ ಅವ್ರು, ಗೊತ್ತಾ? ಅಕ್ಕಿ ಲಕ್ಷ್ಮಿ ನಾವಲ್ಲ, ಅತ್ತಿಯರಿಗೆ ಆರಾಮಿಲ್ಲ, ಈ ಟೈಮ್ನ ಬಿಟ್ಟು ಉಣ್ಣೋದು ಹೆಂಗೆ, ಆಮೇಲೆ ಇರಲಿ ನಮ್ಮ ಮನೆ ಮಾಡ್ತೀನಿಲ್ಲ ಅಂತ ಅಂದ್ಲು. ನನಗೆ ವಿಷಯ ಗೊತ್ತಿದ್ರು ಗೊತ್ತಿಲ್ದಂಗೆ ಸುಮ್ಮನದೇನೆ. ನೀನು ಎಲ್ಲಿ ನೋಡ್ಕೋಬೇಕತ್ತೆ ಅತ್ತಿನಂತೇಳಿ ಆರಾಮಿಲ್ದಂಗೆ ಅದು ಗೊತ್ತಿದ್ರು 2 ದಿನ ಕೊಡೋಗಿ ಇಲ್ಲಿಂದ. ಈಗೂ ಬರೋ ಮನ್ಸು ಏನಿದ್ದಿದ್ದಿಲ್ಲ ನಿನಗೆ. ಒಮ್ಮೆ ನಾನು ಕಾಲು ಲೆಟ್ಗಾಗಿ ಎದ್ದು ನಿಂತಿಂದೆ ಬರ್ತಿದ್ದೆ ಏನ. ಈ ಹಾಳಾದಕ್ಕೆ ನಮ್ಮ ಅತ್ತಿ ಆ ಲಕ್ಷ್ಮಿನ ಹೊಗಳೋದು ಮಾತ್ರ ಬಿಟ್ಟಿಲ್ಲ. ಹಾಳಾದತ್ತಾಗ ನಾನು ಊರಿಗೆ ಹೋಗಿ ತಪ್ಪು ಮಾಡಿದ್ನ ಏನ ಅಂತೀನಿ ನಾನು. ಇನ್ನೊಂದು ಸ್ವಲ್ಪ ಕ್ಲೋಸ್ ಆದ್ರೆ ಕಾಂತ ಅತ್ತಿ ಸೊಸಿ. ಅಲ್ಲ ಅತ್ತಿಯರ, ನೀವು ಲಕ್ಷ್ಮಿ ಬಗ್ಗೆ ಇಷ್ಟು ಹೊಗಳ್ತಿರಲ್ಲ, ಟೈಮ್ ಎಷ್ಟಾಗೈತಿ ಈಗ? ಟೈಮ್ ಎಷ್ಟಾಗೈತಿ? ಬರೋಬ್ಬರಿ 11 ಗಂಟೆ ಆಯ್ತು, ಇನ್ನೂ ನಾಷ್ಟ ಮಾಡಿಲ್ಲ ನೀವು. ಮತ್ತು ಈ ಥರ ನೀವು ಹಿಂಗೆ ನಿಮ್ಗೆ ನಾಷ್ಟ ಸತಿಗೆ ಇಲ್ದಂಗೆ ಕುಂದ್ರಸ್ತಾಳ, ಆದರೂ ನೀವು ಆಕಿನ ಬಿಟ್ಟು ಕೊಡಂಗಿಲ್ಲಲ್ಲ. ನಂಗೆ ಎಷ್ಟು ಬೇಜಾರಾಕೈತೆ ಗೊತ್ತಾ? ಏ ಲಕ್ಷ್ಮಿ, ಅಲ್ಲ ಇಷ್ಟೊತ್ತದ ಅತ್ತಿಯರಿಗೆ ನಾಷ್ಟ ಕೊಡಕ್ಕೆ ಬರಲ್ಲನ? ಪಾಪ ಅವ್ರು 11 ಗಂಟೆ ಆಯ್ತು. ಏಕ ನಿನ್ನ ಕೈಕಾಲು ಅದಾವ ಇಲ್ಲಕ್ಕ? ಕೈಕಾಲು ಏನಾರ ಬಿದ್ದು ಹೋಗ್ಯಾವನ? ಹಂಗಿದ್ರೆ ಹೇಳು, ನಾನೇ ಕೊಡ್ತೀನಿ. ಕೆಲ್ಸಿಂದ ಕುಂತಕ್ಕೆ ನೀ ಕೊಡವಲ್ಲಿ ನಾಷ್ಟ ಇಷ್ಟೊತ್ತಾತ್ ನಾನು ಕರೆದು ಹೇಳಾಕತ್ತಿ. ಯಾಕ ನನ್ನೇ ನೀ ಮನೆ ಕೆಲ್ಸಕ್ಕೆ ಇಟ್ಕೊಂಡಿರಂತ ಮಾಡಿರ ಹೆಂಗೆ? ನಂದು ಕೆಲಸ ಐತಿ ಬೇರೆ, ಕಾಲೇಜಿಂದ ಮಾಡ್ಕೊಳಕತ್ತೀನಿ. ಬೇಕಾದ್ರೆ ಹೋಗಿ ಹಾಕ್ಕೊಡ್ರಿ. ನಾನು ಕೇಳಿದ್ರೆ ನಾ ಹಾಕ್ಕೊಡ್ತಿದ್ದೆ, ನಾನು ಕೇಳಿಲ್ಲ ಅವರು. ನಾನು ಇನ್ಮೇಲೆ ಡಿಸೈಡ್ ಮಾಡ್ಕೊಂಡೆ, ನನ್ನ ಕರೆದು ಕೇಳಿದಾಗಲೇ ನಾನು ಅದಕ್ಕೆ ಬೆಲೆ ಕೊಡೋದು, ಉತ್ತರ ಕೊಡೋದು, ಮಾಡ್ಕೊಡೋದು. ಇನ್ಮೇಲೆ ನಾನು ಮಾಡಲ್ಲ ಈ ಕೆಲಸ. ನನ್ನ ಕರೆದು ಯಾಕೆ ನೀವು ಆರ್ಡರ್ ಮಾಡಕತ್ತೀರಿ? ಯಾಕೆ ನೀವು ಹೆಂಗೆ ಈ ಮನೆ ಸೊಸಿನ ಹಂಗೆ ನಾನು ಇದೇ ಮನೆ ಸೊಸಿ. ನನಗೆ ಯಾವ ವಿಷಯಕ್ಕೂ ಆರ್ಡರ್ ಮಾಡಂಗಿಲ್ಲ. ಮತ್ತು ಈಗ ಹೇಳೇನಿ ನಾನು, ಖಾಲಿ ಪೀಲಿ ಕೆಲ್ಸ ಇಲ್ದಾರೆಲ್ಲ ಹೇಳಂಗೆ ಮಾಡ್ತಾರೆ. ಅಯ್ಯೋ ದೇವ್ರ, ಅತ್ತಿಯರ ಹೆಂಗೆ ಮಾತಾಡಿದ್ಲಿಕ್ಕೆ? ಆಕೆ ಹೇಳಿದ್ರೆ ತಪ್ಪೇನೈತೆ? ನೀನೇ ಹಾಕೊಂಬಂದು ಕೊಡ್ಬೋದಾಗಿಲ್ಲ? ಆಕಿನ ಕರೆದು ಕೇಳಾಕತ್ತೀನಿ. ನಿನ್ನ ಮೈ ಉಂಡ್ಬಿಟ್ಟದಷ್ಟು. ಹೋಗಿ ಹಾಕೊಂಬ. ಏನು ಮಾಡ್ಯಾಳ ನಾಷ್ಟಕ್ಕೆ? ಅದು ಏನೋ ಅವಲಕ್ಕಿ ಮಾಡಿದ್ಲು. ನಾನು ಅವಲಕ್ಕಿ ತಿನ್ನಲ್ಲ, ನಂಗೆ ಬಿಸಿ ಬಿಸಿ ಶಾವಿಗೆ ಉಪ್ಪಿಟ್ಟು ಮಾಡವು. ಅದು ನಂಗೆ ಇಷ್ಟ ಆಕತ್ತೆ, ತಿಂತಾನೆ ಹೋಗಿ. ನಿನ್ನೆ ಚಲೋ ಮಾಡಿದ್ಲಕ್ಕೆ ಉಪ್ಪಿಟ್ಟು, ನಂಗೆ ಇವತ್ತು ಅದನ್ನ ತಿನ್ಬೇಕು ಅನ್ಸಕತ್ತೈತೆ. ಸರಿ. ಹಾಳಾದ ನಮ್ಮತ್ತಿ ನನಗೆ ಬೈತಾಳೆ ಎಲ್ಲದಕ್ಕೂ. ಸಾಕಾಗಿ ಹೋಗೈತೆ ನನಗಂತೂ ಹೊತ್ತಾಗ. ಅಕ್ಕಿಗೆ ಏನು ಮಾತಾಡಂಗೆ ಇಲ್ಲ, ಮೈ ಮೇಲೆ ಬರ್ತಾಳೆ. ಎಷ್ಟು ಕಲ್ತಾಳಪ್ಪ ಈ ಲಕ್ಷ್ಮಿ ಅಂತೇನೆ ನಾನು. ಎಲ್ಲರಿಗೂ ನಮಸ್ಕಾರ. ನಿನ್ನೆ ಯಾಕೆ ವಿಡಿಯೋ ಅಪ್ಲೋಡ್ ಆಗಿಲ್ಲ ಅಂತಂದರೆ, ಬಹಳ ಮಂದಿದು ನನ್ನ ಥರನೇ ಪ್ರಾಬ್ಲಮ್ ಆಗಿತ್ತು. ನಿನ್ನೆ ವಿಡಿಯೋ ರೆಡಿ ಇದ್ದರೂ ಕೂಡ ನಂಗೆ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಯಾಕಂತಂದ್ರೆ ಚಾನಲಿಂದ ಅದು ಏನೋ ಅಂತೇಳಿ ಹೊಸ ಆ್ಯಪ್ ಅವ್ರು ಏನೋ ಇದು ಮಾಡ್ಕೊಂಡಾರಂತೆ ಯೂಟ್ಯೂಬ್ನವರು. ಅದರಿಂದ ನನ್ನ ಚಾನಲಿಗೂ ಪ್ರಾಬ್ಲಮ್ ಆಗಿತ್ತು. ಇದೇ ರೀತಿ ಬಹಳಷ್ಟು ಮಂದಿಗೆ ಪ್ರಾಬ್ಲಮ್ ಆಗಿತ್ತು. ವಾಯ್ಸ್ ಎಲ್ಲ ಚಾನಲ್ನಾಗೂ ನಂದು ಸೇಮ್ ಇರೋದಕ್ಕೆ ಅದು ನೀವು ಮಾಡ್ತಾ ಇದ್ದೀರಾ ಇಲ್ಲ ಅಂತೇಳಿ ನಿನ್ನೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಬಿಡಲಿಲ್ಲ. ಏನೋ ಮೇಲ್ ಬಂದುಬಿಟ್ಟಿರ್ತದೆ. ಬಟ್ ಈ ಥರ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ನನಗೆ ಇವತ್ತು ಬಗ್ಗೆ ಹರಿತೈತೆ ಇಲ್ಲ ಅಂದ್ಕೊಂಡಿದ್ದೆ. ಏನೋ ತಕ್ಕ ಮಟ್ಟಿಗೆ ಒಂದು 2-3 ಚಾನಲಿಂದ ಬಗ್ಗೆ ಹರಿದೈತಿ, ಅದರೊಳಗೆ ವಿಡಿಯೋ ಹಾಕ್ತೀನಿ. ಇನ್ನೂ ಬೀಯಿಂಗ್ UK ಫ್ಯಾಮಿಲಿ ಚಾನಲಿಂದ ಬಗ್ಗೆ ಹರಿದಿಲ್ಲ. ಅದು ಬಗ್ಗೆ ಹರಿತೈತೆ ಇಲ್ಲ ಅದು ಗೊತ್ತಿಲ್ಲ. ನಾನು ಅದನ್ನೇ ಬೇಡ್ಕೊತೀನಿ. ಆದರೆ ಆ ವಿಡಿಯೋನ ನಾನು ಬೇರೆ ಚಾನಲ್ ಒಳಗೆ ಹಾಕ್ತೀನಿ, ದಯವಿಟ್ಟು ನೋಡಿರಿ, ಸಹಕರಿಸ್ರಿ. ಸ್ವಲ್ಪ ಅದು ಚಾನಲ್ ಪ್ರಾಬ್ಲಮ್ ಕ್ಲಿಯರ್ ಆದರೆ ನಾನು ಮತ್ತೆ ಅದೇ ಚಾನಲ್ ಒಳಗೆ ಅದೇ ವಿಡಿಯೋನೇ ಹಾಕ್ತೀನಿ. ಈಗ ಸದ್ಯಕ್ಕೆ 1990 ಸ್ಟೋರಿನ ನಾನು ಬೇರೆ ಚಾನಲ್ ಒಳಗೆ ಹಾಕ್ಕೊತೀನಿ, ಅದರೊಳಗೆ ನೋಡಿ ಸಪೋರ್ಟ್ ಮಾಡಿರಿ. ಯಾಕಂತಂದರೆ ಈ ಥರ ಪ್ರಾಬ್ಲಮ್ ಆಕೈತೆ ಅಂತ ನನಗೂ ಗೊತ್ತಿದ್ದಿಲ್ಲ. ನಿನ್ನೆಯಿಂದ ನನಗೂ ಹೆವಿ ಟೆನ್ಷನ್. ಏನಪ್ಪ ಹಿಂಗಾಗ್ಬಿಟ್ಟವಲ್ಲ ಅಂತೇಳಿ. ಕೆಲವೊಂದು ಟೈಮ್ ನಿನ್ನೆ ಹೇಳ್ಕೊಳಕ್ಕೂ ನನಗೆ ಅಪ್ಲೋಡ್ ಮಾಡೋಕ್ಕೂ ಇಲ್ಲ, ಕಮ್ಯುನಿಟಿ ಪೋಸ್ಟ್ ಹಾಕೋಕ್ಕೂ ಅಲಾವ್ ಇರಲಿಲ್ಲ. ಹಾಗಾಗಿ ನಾನು ನಿನ್ನೆ ಏನೂ ಮಾಡಲಿಲ್ಲ. ಇವತ್ತು ಹೇಳ್ತಾ ಇದ್ದೀನಿ. ಬೇರೆದವ್ರು ವಿಡಿಯೋ ಹಾಕ್ಯಾರ, ನಿಮ್ಗಷ್ಟ ಯಾಕೆ ಹಿಂಗಾಗೈತಿ ಅಂತ ಕೇಳಬೇಡ್ರಿ. ಯಾಕಂದರೆ ಬಹಳ ಮಂದಿಗೆ ಆಗೈತಿ, ಕೆಲವೊಬ್ರಿಗೆ ಆಗೈತಿ, ಕೆಲವೊಬ್ರಿಗೆ ಆಗಿಲ್ಲ. ಅದು ನನ್ನ ನಶೀಬಕ್ಕೆ, ನನ್ನ ಕೆಟ್ಟ ನಶೀಬಕ್ಕೆ ನನಗೇ ಆಗೈತೆ ಆ ಥರ ಪ್ರಾಬ್ಲಮ್. ಪ್ರತಿ ಸಲನೂ ಏನಾರು ಪ್ರಾಬ್ಲಮ್ ಆದಾಗ ಫಸ್ಟ್ ಆಗ್ಬಿಡ್ತೈತೆ ನನಗೆ. ಆ ಥರ ಪ್ರಾಬ್ಲಮ್ ಆಗಿರೋದ್ರಿಂದ ಇದು ಸೇಮ್ ಹಂಗೆ ಆಗಿರೋದು. ಅದಕ್ಕೆ ಇವಾಗ ಸರಿ ಹೋಗೈತಿ. ಒಂದು 2-3 ಚಾನಲಿಂದ ಅದರೊಳಗೆ ವಿಡಿಯೋ ಹಾಕ್ತೀನಿ. ಉಳಿದಿದ್ದು ಮತ್ತೆ ಕ್ಲಿಯರ್ ಆಗಬೇಕು. ಈಗ ಎಷ್ಟು ಅದಕ್ಕೋಸ್ಕರ ಅಪೀಲ್ ಮಾಡಿ ಪರದಾಡ್ತಾ ಇದ್ದೀವಿ ಅಂತ ನಮಗೆ ಗೊತ್ತದನ್ನು. ಅದು ಸರಿ ಹೋದ್ಮೇಲೆ ಅದರೊಳಗೆ ಅದ್ರ ವಿಡಿಯೋನೇ ಹಾಕ್ತೀನಿ. ಶಾಂತಕ ನೋಡಿದಿ, ನಿನ್ನೆ ಒಂದ ದಿನಕ್ಕೆ 3,500 ರೂಪಾಯಿ ವ್ಯಾಪಾರ ಮಾಡೀನಿ. ಛೇ, ಈ ಹಾಳಾದ ಗಿರ್ಜಿಗೆ ತಲೆಯಾಗ 3 ಕಾಸಿನ ಬುದ್ಧಿಲ್ಲ.
ಹೇಳಬೇಡ ಹೇಳಬೇಡ ಕಣ್ಕಿಸ್ರಕತಿ ಅಂತ ಹೇಳಿದ್ರು ಕೇಳಲ್ಲ ತಗ. ಅಲ್ಲ ಅದನ್ನ ಹೇಳೋ ಅವಶ್ಯಕತೆ ಏನಿತ್ತು? ರೊಕ್ಕ ತೆಗೆದು ತೋರಿಸೋ ಅವಶ್ಯಕತೆ ಏನಿತ್ತು? ಇಷ್ಟ ನಾನು ಮನೆಗೆ ಇದ್ಲು, ಅವಾಗ ನಾನು ಮುಂದೆ ಹೇಳಿಲ್ಲ, ಶಾಂತಕ್ಕರ್ ಬರೋತ್ಲೆ ಹೇಳಾಕತ್ತಾಳೆ. ಅವ್ರಿಗೆ ಅನ್ಸಂಗಿಲ್ಲನು ನಾವಿಷ್ಟೆಲ್ಲ ಇವ್ರಿಗೆ ಹೇಳಿ ವ್ಯಾಪಾರ ಮಾಡ್ಸಕತ್ತೀವಿ, ಇಷ್ಟು ಚಲೋ ವ್ಯಾಪಾರ ಆಗಕತ್ತಲ್ಲ ಗಿರ್ಜಿಗೆ ಅಂತೇಳಿ. ಸಣ್ಣದ ಮನುಷ್ಯಾಗ ಅನಿಸ್ತಪ್ಪ ಯಾರಿಗಾದರೂ. ಅವ್ರಿಗೆ ಗಿರಣಿ ಒಳಗೆ ಚಿಲ್ಲರ ಬಲ್ರ ಕಿಲೋಕ್ಕೆ 5-10 ಅಂತ ಇಸ್ಕೊಂತಿರ್ತಾರೆ. ನಾವು ಹಿಂಗೆ ಅಂತಂದ್ರೆ ಒಂಥರ ಅನಿಸ್ತತಿ. ಏನು ಎಡವಟ್ಟು ಅಂತೀನಿ ನಾನಿದು. ಹಿಂಗೆ ಮಾಡಿ ಆಮೇಲೆ ಸುಮ್ಮನಿರಕ್ಕೆ ಭಾಳ ವ್ಯಾಪಾರ ಆಗಕತ್ತೈತಿ ಅಂತ ಮಕ್ಳಿಗೆ ಏನಾರು ಹೇಳ್ಕೊಟ್ಟು ಅವ್ರು ಆಮೇಲೆ ಲಾಭ ಮಾಡಲಿಲ್ಲ ಅಂದ್ರೆ ಏನು ಮಾಡೋದು? ಹೌದನ್ಲೇ ಗಿರ್ಜಿ, ಬಹಳ ಖುಷಿ ಆತ್ಲೆ. ಆಗ್ಲೇ ದೇವ್ರ ಕಷ್ಟಕ್ಕೆ ಈಗೊಂದು ಕಂಡುಬಿಟ್ಟಾನಂತ ತಿಳ್ಕೊಂಬಿಡ. ಆದಷ್ಟು ಬೇಗ ಇಲ್ಲಡ ಇವನ್ನೆಲ್ಲ ಇನ್ನೂ ಅಷ್ಟು ಇದನ್ನ ದೊಡ್ಡ ಪ್ರಮಾಣದ ಬೆಳೆಸಕ್ಕೆ ಪ್ರಯತ್ನ ಪಡೋ. ನಾ ಹೇಳ್ತೇನೆ ಕೇಳ. ಅಯ್ಯೋ ಶಾಂತಕ್ಕ, ನನಗಂತೂ ಎಷ್ಟು ಖುಷಿ ಆಗ್ತೈತೆ ಅಂತ ಕೇಳಂಗಿಲ್ಲ ನೋಡತ್ತಾಗ. ಅಷ್ಟು ಖುಷಿ ಆಗಕತ್ತೈತೆ. ನಿನ್ನೆ ನನಗೆ ಗೊತ್ತಿದ್ದರಿ ಕೊಟ್ಟರೆ ಇಷ್ಟು ವ್ಯಾಪಾರ ಆಗೈತೆ 3,500. ಇನ್ನೊಂದಿಷ್ಟ ನಾಳೆ ಬತ್ತ ಐತಾರ ಹೋಗ್ತೇನೆ. ಐತಾರ ಹೋಗಿ ಇನ್ನಷ್ಟು ಅಂಗಡಿಗಳಿಗೆ ಕೊಟ್ಟು ಬರ್ತೇನೆ. ನಾಳೆ ಎಲ್ಲೆಲ್ಲಕೈತಿ ಇದು 3 ರಿಲಯನ್ಸ್ನಾಗ ಏನಾರು ತೊಗೋತಾರ ಏನೋ, ಅಲ್ಲಿ ಒಂಚೂರು ಹೋಗಿ ಕೇಳೇ ಬರ್ತೇನೆ ಶಾಂತಕ್ಕ. ಅವರು ತೊಗೊಂಡ್ರು ತೊಗೋಬೋದು. ಯಾವುದಕ್ಕೂ ಹೋಗು ನೋಡೋಣ, ಕೇಳೋದ್ರಾಗ ಏನೈತಿ, ಹೌದಿಲ್ಲ? ನಾ ಶಾಂತಕ್ಕ, ನಂಗೆ ಭಾರಿ ಖುಷಿ ಆಯ್ತು. ಅಲ್ಲ ತಿಂದೋರಂತರೂ ಭಾಳ ರುಚಿ ಅದಾವ ಅಂತೇಳಿ ಹೇಳಕತ್ತಾರ ಶಾಂತಕ್ಕ. ಇವತ್ತಾಗಲ್ಲ, ನಾಳೆ ಬೆಳಗ್ಗೆ ದೌಡ್ ಎದ್ದು APMC ಹೋಗ್ಬೇಕು. ಒಂದು 20 ಕಿಲೋ ಮೆಣಸಿನ್ಕಾಯಿ ತರ್ತೇನೆ ಈ ಸಲ ತಂದ್ರೆ. ಮೊನ್ನೆ ಒಂದು 8-10 ಕಿಲೋ ತಂದೆ, ಅಷ್ಟು ವ್ಯಾಪಾರ ಆಯ್ತು ಚಲೋ ತಂಗ. ಇವತ್ತೊಂದು 20 ಕಿಲೋ ತೊಗೊಂಬರ್ತೇನೆ. ಹಾಂ ಗಿರ್ಜಿ, ಸಾಕು ಹಿರಿ ಹಿಗ್ಗಬಾರ್ದಂಗೆಲ್ಲ. ಅಯ್ಯ ಮಲೇಶಣ್ಣ, ಖುಷಿ ಆಕಿಗೆ ಒಂದು ಏನೋ ಹೇಳ್ಕೊಂತಾರ, ಇರ್ಲಿ ಬಿಡ್ರಿ. ಅಲ್ಲ ಶಾಂತಕರ, ನಿಮ್ಮ ಹತ್ರ ಹೇಳೋದೇನೋ, ನಿಮ್ಮ ಹತ್ರ ಹೇಳೋದಕ್ಕೆ ನಂಗೆ ಯಾವ ಬೇಜಾರಿಲ್ರಿಪ್ಪ. ನಿಮ್ಮ ಹತ್ರ ಹೇಳಿ ಖುಷಿ ನನಗೆ. ಯಾಕಂದ್ರೆ ನೀವು ನಮ್ಮ ಅಕ್ಕಂಗ್ಯಾರು ಇದ್ದಂಗದಿರಿ. ಒಂಥರ ನಮ್ಗೆ ಏನು ತಾಯಿ ಇಲ್ಲ ಏನಿಲ್ಲ, ನೀವೇ ತಾಯಿ. ಆದರೆ ಈ ಊರಾಗದಾರ ನೋಡ್ರಿ ಕೆಟ್ಟ ಕಣ್ಣು. ಅಯ್ಯೋ ನಿಮಗೆ ಗೊತ್ತಲ್ಲ, ಹೊಟ್ಟಿ ಉರ್ಕೊಂಡು ಸಾಯ್ತಾವ ಒಂದಳತಿ. ಅಯ್ಯೋ ಯಾರ್ಯಾರು ಒಳ್ಳೇದಕ್ಕಂದ್ರೆ ಸಹಿಸ್ತಾವನು. ಈ ಪ್ರೇಮಕ್ಕಾರು, ಲತಾ, ಆ ಪಾತಿಮಕ್ಕಾರು, ಪುಷ್ಪಕ್ಕಾರು, ಆಕೆ ಅದಳಲ್ಲ ಯಾರಕ್ಕೆ ಗೀತವ್ವ, ರತ್ನಕ್ಕ, ಅವ್ರ ಮುಂದೆಲ್ಲ ಹೇಳಿಬಿಟ್ರೆ ಅವ್ರು ಏನು ಮಾಡ್ತಾರ ಅಂತಂದರೆ ಒಂಥರ ಸಂಕಟ ಬಿದ್ದಂಗೆ ಆಕತಿ. ಹೌದಿಲ್ಲ? ಏನನ್ರಿ ನೋಡೋಣ. ಯಾಕಂದ್ರೆ ಅವರು ಬಂದು ತೊಗೊಂತಾದ್ರೆ ಇಷ್ಟೇ ಬರಕತ್ತೆ ಇದ್ರಾಗ ಅಂತ ಅನಿಸ್ಬಿಡ್ತೈತಿ ಅಜಯ್ ಅಕ್ಕ ಅವರೆಲ್ಲ. ಆಮೇಲೆ ನಾವು ಮಾಡ್ತೀವಿ ಅಂತ ಮಾಡಕ್ಕೆ ನಿಂತ್ರೆ ಏನು ಮಾಡ್ತೀರಿ? ಅದನ್ನು ನಾ ಈಕಿಗೆ ಹೇಳ್ತೀನಿ, ಕೇಳಲ್ಲ ಈಕೆ. ಗಿರ್ಜಿ, ನಾ ಹೇಳೋದಾದ್ರೆ ಇಲ್ಲೋಡ, ನೀ ಮಾಡ್ತಾ ಇದ್ದೀ ಮಾಡು, ಒಳ್ಳೇದು, ಖುಷಿಯ ವ್ಯಾಪಾರ ಆಗತ್ತೈತಿ. ಆದರೆ ಮಲೇಶಣ್ಣ ಅಂದಂಗೆ ಎಲ್ಲರ ಮುಂದೆ ಹೇಳ್ಕೊತ ಬರಬೇಡ. ಅಂದರೆ ತಗೋರಿ ಮಾರಾಟ ಆಕತಿ ಅಂತ ಹೇಳು. ಆದರೆ ಇಷ್ಟು ವ್ಯಾಪಾರ ಆಗತ್ತೈತಿ, ಇಷ್ಟು ಓಡಾಡಿ ಇಷ್ಟು ಲಾಭ ಐತಿ, ಏನು ಹೇಳಕ್ಕೆ ಹೋಗ್ಬೇಡ. ಏನು ಬೇಡ, ಹೇಳಕ್ಕೆ ಹೋಗ್ಬೇಡ. ಸಾಕು, ಮೆಣಸಿನ್ಕಾಯಿ ತಗೋರಿ ಅಂತ ಹೇಳು, ಊರಾಗ ಅಡ್ಡಾಡಿ ಕೊಡು, ಆಮೇಲೆ ಪ್ಯಾಟಿಗೆ ಹೋಗಿ ಕೊಡು, ಮುಗೀತು. ಹ್ಞೂ ಶಾಂತಕ್ಕ, ನೀ ಹೇಳ್ದಂಗೆ ನಾ ಹಂಗೆ ಮಾಡ್ತೇನೆ ತಗೋ. ಖುಷಿ ಆಯ್ತ ಶಾಂತಕ್ಕ, ನನಗಂತೂ ಹೊತ್ತಾಗ ಸಿದ್ದಾಡಜ್ಜಿಗೆ ಬೇಡ್ಕೊಂಡಿದ್ದೆ ಅವತ್ತು ಪ್ಯಾಟಿಗೆ ಫಸ್ಟ್ ಹೋದಾಗ. ಇದೇನಾರು ಚಲೋ ವ್ಯಾಪಾರ ಆಗಿ ಕೈ ಹಿಡಿತಪ್ಪ ಅಂತಂದ್ರೆ ಯಜ್ಜಾನ ನಿರಂತರ ಅಭಿಷೇಕ ಮಾಡಿಸ್ತೀನಿ ಅಂತೇಳಿ 2,000 ರೂಪಾಯ್ದು. ಸೋಮವಾರ ದಿನ ಹೋಗಿ ಒಂದು ನಿರಂತರ ಅಭಿಷೇಕ ಬರೆಸ್ಬರೋಣ ಅಂತ ಮಾಡೀನಿ. ಸೋಮವಾರ ದಿನ ಹೋಗ್ತಾನೆ ಶಾಂತಕ್ಕ, ಬರ್ತೀಯೇನೋ? ಹೋಗ್ಬರೋಣ. ಸೋಮವಾರ ದಿನ ಗದ್ಲು ಭಾಳ ಇರ್ತೈತಿ ಪಾತಾಗ, ಪಾಳ್ಯಕ್ಕೆ ಹಚ್ಚೆ ಸಾಕಾಕತಿ. ನಡೆದಿಂದಾಗ ಹೋಗೋಣ. ನಡೆದಿಂದಾಗ ಈಗ ನಾಳೆ APMCಗೆ ಹೋಗ್ಬೇಕು ಶಾಂತಕ್ಕ. APMCಗೆ ಹೋಗಿ ಬಂದು ಇವೆಲ್ಲ ತಂದು ಮತ್ತು ಹದ ಹಾಕಿ ಒಣಗ್ಸಕ್ಕೆ ಇಡ್ಬೇಕಲ್ಲ. ಮತ್ತು ಮಳೆಗಾಲ ಚಾಲು ಆದರೆ ಎಲ್ಲಕತಿ. ಮಳೆಗಾಲ ಚಾಲು ಆದರೆ ಮುಗಿದೋತು, ಬಿಸಿಲೇ ಬೀಳಲ್ಲ, ಒಣಗ್ಸಕ್ಕೂ ಆಗಲ್ಲ. ಮಳೆಗಾಲದಾಗ ಇದು ಯಾವಾರ ಕಟ್ಟವ. ಅದಕ್ಕೆ ನಾಳೆ ತರಕೈಲೆ 20 ಕಿಲೋ ತರಲೆ, ಹೆಚ್ಚಿಗೆ ತರಲೆ ಶಾಂತಕ್ಕ, ಹೆಂಗಂತೀನಿ ನೀನು? ನಾಳೆ ಒಂದು 25 ಕಿಲೋ ತಗೋ. ನಾ ಹೇಳ್ತೇನಲ್ಲ, ಒಂದು 25 ಕಿಲೋ ತಗೋ ಎಲ್ಲ ನಾಳೆ. ಹೌದು ತಡಿ, 25 ಕಿಲೋ ಅಂದ್ರೆ ಒಬ್ಬಕ್ಕೆ ಯಾವಾಗ ಮಾಡ್ತೀನಿ ನೀನು? ನೀವು ಅದಿರಲ್ಲ ಶಾಂತಕರ, ಒಂದು ಸ್ವಲ್ಪ ಕೊರಿಯಾಕೆ ಹೆಲ್ಪ್ ಮಾಡ್ರಿ. ಇಲ್ಲ ಮಲೇಶಣ್ಣ, ಕೊರಿಯಾಕೆ ಬಂದು ಕೊರಿಬೋದು. ಎಲ್ಲಕ್ಕೈತೆ ಹೇಳ್ರಿ, ಗಿರಣಿ ಹಾಕಾವಿರ್ತಾವು, ಮಾಡಾವಿರ್ತಾವು, ದನ ಕರದಿರ್ತೈತಿ ಮನ್ಯಾಗ. ನಮ್ಮ ವಯಸ್ಸಾದ ಮುದುಕಿ ನೋಡ್ಕೋಬೇಕು. ಅಷ್ಟು ಇಷ್ಟು ಕೆಲಸ ಹಂಗೆ ಎಷ್ಟು ಇರ್ತಾವೆ ನೋಡ್ತಿರಂಗೆ, ಸಣ್ಣ ಪುಟ್ಟ ಮುಗಿಸ್ಕೊಂಡು ಬರ್ಬೋದು. 1 ತಾಸು ಕುಂದ್ರಬೋದು ಅಷ್ಟೇ, ನಾ ಭಾಳ ಅಂದ್ರೆ. ಅದು ಎಷ್ಟು ಹಾಕೋಬೇಕಾಕತ್ತಲ್ಲ, ಅದನ್ನೇ ಒಂದು ಇಬ್ಬರು ಯಾರು ಆದರೆ ಇನ್ನೂ ಅನುಕೂಲ ಆಕತಿ. ನಂಗೆ ಗೊತ್ತಾತಪ್ಪ. ಅಲ್ಲ ಈಗಾರ ನಮ್ಮ ಗಿರ್ಜಿಷ್ಟು ವ್ಯಾಪಾರ ಆಕತಿ ಅಂದ್ಲ, ಶಾಂತಕರ್ ಕಣ್ ತಿರುಗ್ಲಾರ್ದಂಗೆ ಇರ್ತತನ ನೋಡ. ಆಲೆ ಸಂಕಟ ಬಿತ್ತು ಈಗ ನಾನು ಯಾಕೆ ಕೊಡ್ದು ಕೊಡ್ಬೇಕು, ತುಂಬಿ ಕೊಡ್ಬೇಕು, ಹದ ಮಾಡಿ ಕೊಡ್ಬೇಕು ಅಂತೇಳಿ ಕಣ್ಣು ಬಿದ್ದಾತು. ಶಾಂತಕರ್ ಹಿಂಗಂತ ನಾ ಅನ್ಕೊಂಡಿದ್ದಿಲ್ಲ ಬಿಡು. ಹಂಗಾರ ಶಾಂತಕ, ನನ್ನ ಹತ್ರ ಒಂದು ಐಡಿಯಾ ಐತಿ. ಏನು? ಪಾತಿಗೆ ಏನೋ ಆಕಿ ಗಂಡ ಹೊರಗೆ ಕೆಲ್ಸಕ್ಕೆ ಕಳ್ಸಲ್ಲ ಅಂದನಂತೆ. ಪಾತಿಗೆ ಮತ್ತು ಜಹಿಗೆ ಇಬ್ಬರಿಗೆ ಬಾ ಅಂತ ಹೇಳ್ತಾನೆ. ಪ್ರೇಮಿಗೆ ಕೇಳ್ತೇನೆ ನೋಡೋಣ, ಆಕೆ ಆದ್ರೆ ಆಕಿ ಈಕೆ ಆದ್ರೆ ಈಕೆ, ಒಟ್ಟು ಇಬ್ಬರಿಗೂ ಬಾ ಅಂತ ಹೇಳ್ತಾನೆ. ಅಷ್ಟು ಮೆಣಸಿನ್ಕಾಯಿನೂ ಒಂದು ಸ್ವಲ್ಪ ಕೊರಿಯೋದು, ಅದಕ್ಕೆ ಹದ ತುಂಬೋದು, ಕೊರಿಯೋದು ಹದ ತುಂಬೋದು. ಅದು ಕೆಲಸ. ನೆನ್ಸೋದು ಮಾಡೋದು, ಹದ ಎಲ್ಲ ಮಾಡಿಕೊಡೋದು ನಾನೇ. ಅದೆಲ್ಲ ಕಪ್ಪೆಲ್ಲ ಅಳತಿ ನೋಡ್ಕೊಂಡೇನಲ್ಲ ಮೊನ್ನೆ. ಹದ ಎಲ್ಲ ಮಾಡಿ ರೆಡಿ ಮಾಡಿ ಮಿಕ್ಸಿ ಮಾಡಿ ಇಡ್ತೀನಿ. ಕೊರ್ದು ತುಂಬಿ ಆ ಮಜ್ಜಿಗೆ ತುಂಬಿದ ಕೊಳಗಕ್ಕೆ ಹಾಕಿದ್ರು ಅಂದರೆ ನೆನ್ಸಿ ಒಣಕೊಳ್ಳೋದೆಲ್ಲ ನಾ ಮಾಡ್ತೀನಿ. ಅದನ್ನು ಕೊರ್ದು ಪುಡಿ ತುಂಬಿದ್ದಕ್ಕೆ ಒಂದು 100 ರೂಪಾಯಿ ಕೊಟ್ಟರೆ ಸಾಕಲ್ಲ ಶಾಂತಕ? 100 ರೂಪಾಯಿಗೆಲ್ಲ ಮಾಡ್ತಾರ ಇಲ್ಲಪ್ಪ. ಅಲ್ಲ, ನಾ ಹೇಳೋದಾದ್ರೆ ಕರೆದ ತಕ್ಷಣ ಬರ್ಬೇಕಲ್ಲ.
ಒಂದು 150 ರೂಪಾಯಿ ಕೊಡು. ನಾ ಹೇಳೋದಾದ್ರೆ ಒಂದು 150 ರೂಪಾಯಿ ಕೊಡು. ಎದ್ ಖಾರ ಹಾಕತ್ತಲ್ಲ ಅಂತ ಅವ್ರು ಬರ್ತಾರೆ ಕರೆದ ತಕ್ಷಣ. ಇನ್ನೇನು ಹೆಚ್ಚಿಗೆ ತಂದಾಗ ಮತ್ತೊಂದು 20-30 ರೂಪಾಯಿ ಹೆಚ್ಚಿಗೆ ಕೊಡು. ಕ್ರಮೇಣ ಏನಾರು ದೇವ್ರದಿಂದ ಇದು ಜಾಸ್ತಿನೇ ಆತಪ್ಪ ಅಂದರೆ ಒಂದು ಚೀಲಗಟ್ಲೆ ಏನಾರು ತರಾಕತ್ತಿ ಅಂದರೆ ಆವಾಗ ಒಂದು 300 ರೂಪಾಯಿ ಪಗಾರ ಕೊಡು. 300 ಹಿಂಗೆ ಪಗಾರ ಕೊಡು. ಅವಾಗ ಅವ್ರಿಗೆ ಏನು ಅನ್ಸುತ್ತೆ, ಯಾವುದಪ್ಪ ಕೈಗೆ ರೊಕ್ಕಕ್ಕವು ಮಾಡೋಣ ಅನ್ನಂಗೆ ಆಕತಿ. ನಾ ಹೇಳೋದಾದ್ರೆ ಇವತ್ತೇ ಹೋಗಿ ಪಾತಿ ಕೇಳು. ಒಂದು 150 ರೂಪಾಯಿ ಕೊಡ್ತೇನವ, ಒಂದು 25 ಕಿಲೋ ಮೆಣಸಿಗೆ ತರಾಕತ್ತೀನಿ, ಜೊತೆಗೆ ನಾನು ಕೊರತು ತುಂಬ್ತೀನಿ ಅಂತೇಳಿ 1 ಕಿಲೋಕ್ಕೆ ಒಂದು 1 ಕಿಲೋಕ್ಕೆ ಆಗಲ್ಲ, 1 ಕಿಲೋಕ್ಕೆ ಒಂದು 20 ರೂಪಾಯಿ ಅಂತ ಹಾಕು. ಹೌದಲ್ಲ? ಏಟತ್ತು 1 ಕಿಲೋ ಏಟತ್ತು. ಒಂದು ಇಷ್ಟು 25 ಕಿಲೋದಾಗ ಅವ್ರು ಎಷ್ಟು ಕಿಲೋ ಮಾಡ್ತಾರೆ, ಈಗ ಎಷ್ಟು ಕಿಲೋ ಮಾಡ್ತಾರೆ ಮಾಡುವಳ್ಳಕ್ಕ ಏನಂತೆ ಹಂಗೆ ಮಾಡ್ತೀನಿ ಶಾಂತಕ್ಕ. ಕೊರದು ತುಂಬ ಕೇಳ್ತೀನಿ, ಪಟ 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 ಅಂದರೆ ಕೆಲ್ಸಕ್ಕತಿ. ಅಷ್ಟು ಮಾಡು. ಹಂಗಾರೆ ಸೋಮವಾರನೇ ಹೋಗಂತಕ್ಕ ಮಠಕ್ಕೆ. ಹ್ಞೂ ಶಾಂತಕ್ಕ. ಐತಾರ ನಾನು ನನ್ನ ಕಡೆ ಇನ್ನೂ ಪಾಕಿಟ್ ಭಾಳ ಅದಾವೆ. ಇನ್ನೊಂದು 100 ಪಾಕಿಟ್ ಅದಾವೆ. ಆ ಪಾಕಿಟ್ ಎಲ್ಲ ಹೋಗಿ ಐತಾರ ಅಡ್ಡಾಡಿ ಅಂಗಡಿ ಕೊಟ್ಟು ಬರ್ಬೇಕು ಅಂತ ಮಾಡೇನಿ, ಪಾಂಪ್ಲೆಟು ಜೊತೆಗೆ ಹಂಚಿ. ಮತ್ತು ನನಗೆ ಐತಾರನೂ ಮಠಕ್ಕೆ ಬರೋಕೆ ಆಗಲ್ಲ. ಅದರ ಸಂಬಂಧ ಐತಾರ ನಾನು ಇವ್ರು ಇಬ್ಬರು ಹೋಗ್ಬಿಡ್ತೇವೆ. ಇವ್ರಿಗೆ ಮಠಕ್ಕೆ ಹೋಗಬೇಡ ಅಂತ ಹೇಳ್ತೀನಿ. ಆ ಹುಡುಗನ ಕರ್ಕೊಂಡು ಸುತ್ತ ಅಷ್ಟೊತ್ತಿಗೆ ಸಾಕಾಗೋಕತ್ರಿ. ಅಳ್ತಾನ, ನಂಗೆ ಬಿಸ್ಲಾಗ ಅಡ್ಡಾಡಕ್ಕೆ ಆಗವಲ್ತು ಅಂತಾನ. ಆಮೇಲೆ ಇನ್ನೊಂದು ಏನಂದ್ರೆ ಶಾಂತಕ್ಕ, ತಿನ್ನಕ್ಕೆ 20 ಸಲ ಏನಾರು ಕೇಳ್ತಾನ. ಅದಕ್ಕೆ ನಾನು ಐತಾರ ಆಟಾಡಕ್ಕೆ ಬಿಟ್ಟು ಇವರು ನಾನು ಹೋಗಿ ಬಂದ್ಬಿಡ್ತೇವೆ. ನಾ ಬರಲ್ಲ ಮರ ಅಂಗಡಿಗೆ ಬೆಳ್ಕೊಂಡ್ ಮೆಸ್ಕೆ ಕೊಡಕ್ಕೆ. ನಾ ಬರಲ್ಲ ಅಲ್ಲ ಶಾಂತಕ್ಕ. ಇವ್ರ ಮಾತು ಹೆಂಗೈತಿ ಅಲ್ಲ, ಅದೇನು ಅವಮಾನ ಏನ್ರಿ? ಅವ್ರ ಪಟಕ್ನ ತಗೊಳಲ್ಲ ಬಿಡಲ್ಲ. ಅವ್ರಿಗೆ ತಗೋರಿ 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 ಅಂತ ಹೇಳ್ಕೊಂತ ಬೇರೆ ಅಡ್ಡಾಡ್ಬೇಕು. ನಂಗೆ ತಲೆ ಕೆಟ್ಟೋಕತ್ತೆ ಮರ ನಾವಲ್ಲೇ. ಹಂಗಂದ್ರೆ ಹಿಂಗೆ ಮಲೇಶಣ್ಣ, ಈಗ ಅಲ್ಲ ಆಕಿ ಹೊಂಟಿರೋದು, ಆಕಿ ಯಾರ ಸಂಬಂಧ ಬಡ್ದಾಡಕತ್ತಾಳ? ನಮ್ದು ಕುಟುಂಬ, ನಮ್ಮ ಮನಿ, ನಮ್ಮ ಮುಂತೇನು ಉದ್ಧಾರ ಆಗಲಿ, ನನ್ನ ಗಂಡ ನನ್ನ ಮಗ ಚಂದಿರ್ಲಿ ಅಂತಲ್ಲ ಆಕಿ ಬಡ್ದಾಡೋದು. ಅಬ್ಬಾ ಏನು ಬಿಸಿಲು ಐತಿ ಹೊರಗೆ, ತಲೆ ಹಾಕಂಗಿಲ್ಲ. ಏನ ಮೇ ಮೇ ತಿಂಗಳು ಮುಗಿ ಮಟನು ಹಿಂಗ ಅಂತಾರಪ್ಪ ಬಿಸಿಲು. ಏನು ಬಿಸಿಲು ಐತಿ ಬೇವ ಕರೆನ. ಅಯ್ಯೋ ಪಾಪ ಬಿಸಿಲಾಗಿ ವ್ಯಾಪಾರಗಾರರು ಅದು ಹೆಂಗೆ ಜೀವನ ಮಾಡ್ತಾರೋ ಏನೋ. ಒಂದು ತಾಸು ಹಿಂಗೆ ಹೋಗಿ ಬರಕ್ಕೆ ಇಷ್ಟು ತ್ರಾಸ ಆಕತಿ. ಹೌದ್ಲಾ, ಈ ವರ್ಷ ಭಾರಿ ಬಿಸಿಲೈತಿ ನೋಡು. ಶಾಂತ ಸ್ವಲ್ಪ ನೀರು ಕೊಡ. ಅಯ್ಯ ಎಲ್ಲದಾಳಪ್ಪ, ಹೊಳಿ ಕಲ್ಲಿ ಇಳಿ ಹೋದಂಗ ಯಾವ್ದಾರ ಎಲ್ಲಾರ ಹೋಗಿ ಕುಂತ್ಲು ಅಂದ್ರೆ ಮಾತಿಗೆ ಅಕ್ಕ ನೀರಾಗ ಕಲ್ ಕುಂತ ಕೂತ್ ಬಿಡ್ತಾಳ ಅಲ್ಲೇ ಗಟ್ಟಿಗೆ. ಮತ್ತೆಲ್ಲ ಐತಿ ನೋಡಿ, ಎಷ್ಟೊತ್ತು ಹೋಗಿ ನಾನು ಈಗ ಬರ್ತಾಳ ಆಗ ಬರ್ತಾಳ ಅಂತ ದಂಡಿಗೆ ಬಂದು ಕೂತಾನಿಲ್ಲ. ಆ ಗಂಟ್ಲು ಒಣಗಾದೈತಿ ಹಂಗಾರ ಒಟ್ಟು ಏನಾರ ಶರ್ಬತ್ ಗಿರ್ಬತ್ ಮಾಡ್ತಾಳನ ಅಂತೇಳಿ ಆ ಸುಡುಗಾಡ ಸಕ್ರಿ ನಿಂಬೆ ಹಣ್ಣು ಅದು ಯಾವ ಮೂಲ್ಯಾಗ ಬಡ್ದಿರ್ತಾಳೆ ಏನೋ, ನಮ್ಗೆ ಸಿಗುದಿಲ್ಲ ಅವತ್ತಾಗ. ಎಷ್ಟೊತ್ತು ನೋಡಿ ಹೋಗಿಕ್ಕೆ. ಅಯ್ಯಪ್ಪ ಏನು ಬಿಸಿಲು. ಬಂದೆ ಅಲ್ಲಿ ಎಷ್ಟೊತ್ತು ಕೇಶ ಅಂತವ ನೀನು ಎಲ್ಲಿ ಹೋಗಿದ್ದಿ? ಅದು ಗಿರ್ಜಿ ಹತ್ತಿರ ಬಾದಿದ್ಲ. ಅದು ಹೋದೆ ಹಂಗ ಮಾತಾಡ್ಕೊಂತ ಕುಂತೆ ಒಂದಕ್ಕೊಂದು ಮಾತಾಡ್ಕೊಂತ ತಡ ಆಗಿದ್ದ ಗೊತ್ತಾಗಲಿಲ್ಲ. ಮತ್ತೆ ಈಗ ಅದ ಅನ್ಕೊಂಡೆ, ಕರೆಂಟ್ ಹೋಗೈತೆ ನಾನು ಹೋಗ್ಕೊಂತ ತೋರುವ ಕೆಲಸದ ಅನ್ಕೊಂಡು ಬಂದೆ. ಏನಕ್ಕಿದು ಬೆಂಡ್ಲಿದು ತಾನ ಪಡಾಳೆ ಹರಿಸ್ಕೊಂತ ಓಡಾಡಿ ಬರ್ತಿದ್ಲು. ಇವತ್ತೇನು ನಿನ್ನ ಕರ್ಸ್ಕೊಂಡಳಲ್ಲ ಅಲ್ಲಿ? ಇಲ್ಲ ಶಾಂತಕ್ಕ, ನಿನ್ನ ಹತ್ರ ಏನೋ ಮಾತಾಡ್ಬೇಕಂತ ಭಾರಿ ಖುಷಿಲೇನ ಕರ್ದ್ಲು. ವ್ಯಾಪಾರಿನ ಭಾಳ ಚಲೋ ಆಗೈತಂತೆ. ಅದನ್ನ ಹೇಳಕ್ ಪಾಪ ಕರ್ದತಿಲ್ಲ, ಬರಕ್ಕೆ ಆಕಿ ಇಲ್ಲಿಗೆ ಬಿಸಿಲಾಗ ಅಡ್ಡಾಡಿ ಬಂದಾಳಲ್ಲ, ಹಂಗಾಗಿ ಏನಾರ ನನ್ನ ಕರ್ದ್ಲ ಏನೋ. ಹೋಲ್ ಬಿಡ್ರಿ ಏನಾತ್, ಆಕಿ 100 ಸಲ ಬರ್ತಿದ್ಲ, ನಾ ಇವತ್ತೊಂದ್ಸಲ ಹೋಗಿದ್ದಕ್ಕೆ ಏನಾಗದೈತೇರ. ಆಕಿ ಬಂದ್ರೇನು ನಾ ಹೋದ್ರೇನು ಒಬ್ಬಕ್ಕೊಬ್ರು ಮಾತು ಹಂಚ್ಕೊಂತೇವಲ್ಲ ಅದೇ ಮುಖ್ಯ. ಶಾಂತ ನೀನು ಆಮೇಲೆ ಏನಾರ ಮಾತಾಡ್ಕೋ. ನನಗೆ ಮೊದಲು ಇಲ್ಲೋಡು ತಣ್ಣಗೊಂದು ಗ್ಲಾಸ್ ನೀರರ ಗಡಿಗೆನೂ ಕೊಡು. ಇಲ್ಲ ಅವು ಏನೋ ಪಾನ್ಕ ಅನ್ನತ್ತಿದ್ ನೋಡು, ಒಟ್ಟು ಗಡಿಗೆನ ನೀರು ತೊಗೊಂಡು ಪಾನ್ಕನಾರ ಮಾಡು. ಶುಪ್ಪ ಮನುಷ್ಯರ ಅದವ ಬದುಕದ ವಜ್ಜಿ. ಏನು ಬಿಸಿಲು ಏನು ತಾನ ನಿಂದ್ರಾಕಾಗೋಲ್ತು. ತಡ್ರಿ ಮಾಡ್ಕೊಂಬರ್ತೀನಿ, ನಂಗೂ ಬಿಸಿಲಿಗೆ ತ್ರಾಸ ಅದಂಗಾತ.